ಏನು ಅಂತಂದ್ರೆ ಅವರು ಬರೀ ಗಾಡಿ ಓಡಿಸುವಂಥದ್ದು ಮಾತ್ರ ಅಲ್ಲ, ಬನ್ನಿ ನಂತರ ದುಡಿರಿ ಅಂತ ಬಹಳಷ್ಟು ಜನ ಹೆಣ್ಮಕ್ಳಿಗೆ ಸ್ಫೂರ್ತಿಯಾಗಿರುವಂಥವರು. ಅವರಿಗೆ ಅದನ್ನು ಕಲಿಸೋದ್ರ ಮುಖಾಂತರ ಹಲವಾರು ಜನರು ಹೊಟ್ಟೆ ಹೊರಕೊಳ್ಳಿಕ್ಕೆ ದಾರಿ ಮಾಡಿಬಿಟ್ಟಿರುವಂಥವ್ರು. ಯಾರಾಕೆ ಬನ್ನಿ ನೋಡ. ಸಿಲಿಕಾನ್ ಸಿಟಿಗೂ ಆಟೋಗಳಿಗೂ ಅವಿನಾಭಾವ ಸಂಬಂಧ. ಬೆಂಗಳೂರಲ್ಲಿ ಆಟೋ ಓಡಾಡದ ಒಂದು ಗಲ್ಲಿನೂ ಸಿಗೋದಿಲ್ಲ. ಇಂಥ ಬೆಂದಕಾಳೂರಿನ ಟ್ರಾಫಿಕ್ ಕಿರಿಕಿರಿಯಲ್ಲಿ ಆಟೋ ಓಡಿಸೋದು ಹರಸಾಹಸವೇ ಸರಿ. ಇದನ್ನೇ ಸವಾಲಾಗಿ ಸ್ವೀಕರಿಸಿದ ಕನಸಿನ ರಾಣಿ ಮಾಲಾಶ್ರೀಯ ಅಪ್ಪಟ ಮಹಿಳಾ ಅಭಿಮಾನಿಯೊಬ್ಬರು ನಾನೇನು ಕಮ್ಮಿ ಅಂತ ಆಟೋ ಚಾಲನೆಗಿಳಿದಿದ್ದಾರೆ. ಸತ್ತ ಮೇಲೆ ಮಲಗೋದಿದ್ದೇ ಇದೆ, ಎದ್ದಿದ್ದಾಗ ಏನಾದರೂ ಸಾಧನೆ ಮಾಡು ಅನ್ನೋ ಮಾತಿನಿಂದಲೇ ಸ್ಫೂರ್ತಿ ಪಡೆದ ಪ್ರಭಾವತಿ ಬರೋಬ್ಬರಿ 12 ವರ್ಷಗಳ ಹಿಂದೆ ತನ್ನ ಮನೆಯವರ ಮನವೊಲಿಸಿ ಆಟೋ ಚಾಲನೆಗಿಳಿದು ದಿನನಿತ್ಯ ಸಾವಿರಾರು ರೂಪಾಯಿ ಸಂಪಾದನೆ ಮಾಡಿ ಯಶಸ್ವಿಯೂ ಆದರು. ಹಾಗಂತ ಅಷ್ಟಕ್ಕೆ ಸುಮ್ಮನಾಗಲಿಲ್ಲ. ಬೆಂಗಳೂರಲ್ಲಿ ಪ್ರಪ್ರಥಮ ಬಾರಿಗೆ ತನ್ನಂತೆ ಛಲವಿರುವ 200ಕ್ಕೂ ಅಧಿಕ ಹೆಣ್ಣು ಮಕ್ಕಳಿಗೆ ಆಟೋ ಚಾಲನೆಯ ತರಬೇತಿ ಕೊಟ್ಟರು. ಪ್ರಭಾವತಿ ಅವರಿಂದ ತರಬೇತಿ ಪಡೆದ 106 ಹೆಣ್ಣು ಮಕ್ಕಳು ನಗರದ ಗಲ್ಲಿ ಗಲ್ಲಿಗಳಲ್ಲಿ ಆಟೋ ಓಡಿಸ್ತಾ ಜೀವನ ಕಟ್ಟಿಕೊಂಡಿದ್ದಾರೆ. ಇಷ್ಟೇ ಅಲ್ಲ, ಬೆಂಗಳೂರು ಆಟೋ ಚಾಲಕರ ಮಕ್ಕಳ ವಿದ್ಯಾಭ್ಯಾಸಕ್ಕೆ, ಆಟೋ ಚಾಲಕಿಯರ ಆರೋಗ್ಯ ಸಮಸ್ಯೆಗಳಿಗೆ ನೆರವಾಗ್ತಾ 10 ಸಮಾಜಮುಖಿ ಕಾರ್ಯಗಳನ್ನು ಮಾಡ್ತಲೇ ಬಂದಿದ್ದಾರೆ. ಹೀಗೆ ಅದೆಷ್ಟೋ ಮಹಿಳೆಯರಿಗೆ ಸ್ಫೂರ್ತಿಯಾಗಿರುವ ಆಟೋ ರಾಣಿ ಪ್ರಭಾವತಿ 2024ನೇ ಸಾಲಿನ TV9 ಹೆಮ್ಮೆಯ ಕನ್ನಡತಿ ಗೌರವಕ್ಕೆ ಭಾಜನರಾಗಿದ್ದಾರೆ.